ದೀರ್ಘಕಾಲದಿಂದ ವರ್ಗಾವಣೆ ನಿರೀಕ್ಷೆಯಲ್ಲಿದ್ದಂತಹ ಕೆಎಸ್ಆರ್ಟಿಸಿ ನೌಕರರಿಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ನ್ಯೂ ಇಯರ್ಗೆ ಗುಡ್ ನ್ಯೂಸ್ ಅನ್ನು ನೀಡಿದೆ. ಸಾರಿಗೆ ನಿಗಮಗಳಲ್ಲಿ ಬಹುದಿನಗಳ ಬೇಡಿಕೆಯಾಗಿದ್ದಂತಹ ಅಂತರ ನಿಗಮ ವರ್ಗಾವಣೆಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಗಿದೆ. ಹಾಗಾಗಿ ಜನವರಿ 1ನೇ ತಾರೀಕಿನಿಂದಲೇ ನೌಕರರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ನಿರ್ಧಾರ ಕಳೆದ ಹಲವು ವರ್ಷಗಳಿಂದ ತಮ್ಮ ಸ್ವಂತ ಜಿಲ್ಲೆಗಳಿಗೆ ಹೋಗೋದಕ್ಕೆ ಹಂಬಲಿಸ್ತಾ ಇದ್ದ ನೌಕರರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದೆ. ನೋಡಿ, ಸಾರಿಗೆ ನೌಕರರಿಗೆ ಪಾಪ ಇದೊಂದು ದೊಡ್ಡ ಸಮಸ್ಯೆ ಆಗಿತ್ತು. ಮೊದಲು ಒಳಗೆ ಹೋದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ಈ ಉತ್ತರ ಕರ್ನಾಟಕ ಭಾಗ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬೀದರ್, ರಾಯಚೂರು ಎಲ್ಲೋ ತಗೊಳ್ಳಿ, ಇವರು ಈ ಕಡೆ ಮಂಗಳೂರಿಗೆ ಬಂದು ಕೆಲಸ ಮಾಡೋದು, ಮೈಸೂರಿಗೆ ಬಂದು ಕೆಲಸ ಮಾಡೋದು, ಹಾಸನಕ್ಕೆ ಬಂದು ಕೆಲಸ ಮಾಡೋದು. ಬೇರೆ ನಿಗಮ ಆದರೂ ಅರ್ಜಿ ಹಾಕಿ ಮೊದಲು ಕೆಲಸ ತಗೊಂಡ್ರು. ಈಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ವಾಪಸ್ ತಮ್ಮ ಊರಿಗೆ ಹೋಗಬೇಕು ಅಂತಂದರೆ ಅಲ್ಲಿ ನಿಗಮಗಳ ಪರ್ಮಿಷನ್ ಇಲ್ಲ. ಇಲ್ಲಿರೋ ನಿಗಮ ಬೇರೆ, ಅಲ್ಲಿರೋ ನಿಗಮ ಬೇರೆ. NWKRTC, KRTC, ಕಲ್ಯಾಣ ಕರ್ನಾಟಕ ಸಾರಿಗೆಗೆ ಹೋಗಬೇಕು ಅಂತಂದರೆ NWKRTC ಅವರಿಗೆ ಆಗ್ತಿರಲಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದವರು ಈ ಕಡೆ ವಾಯುವ್ಯ ಕರ್ನಾಟಕ ಸಾರಿಗೆ ಬರಬೇಕು ಅಂತಂದರೆ ಆಗ್ತಿರಲಿಲ್ಲ. ನಿಗಮಗಳಿಂದ ತೊಂದರೆ ಆಗ್ತಾ ಇತ್ತು. ನಿಗಮದಿಂದ ನಿಗಮಕ್ಕೆ, ಬೇರೆ ನಿಗಮಕ್ಕೆ ವರ್ಗಾವಣೆ ಮಾಡೋದಕ್ಕೆ ಅಲ್ಲಿ ಅನುಮತಿ ಇರಲಿಲ್ಲ. ಆದರೆ ಗುಡ್ ನ್ಯೂಸ್, ಸಾರಿಗೆ ನೌಕರರು ಗಮನವಿಟ್ಟು ಕೇಳಿ, ಇನ್ನು ನೀವು ನಿಮ್ಮ ಊರುಗಳಿಗೆ ಆರಾಮಾಗಿ ಡ್ಯೂಟಿ ಮೇಲೇ ವಾಪಸ್ ಹೋಗ್ಬೋದು. ಅದಕ್ಕೆ ಸಿದ್ದರಾಮಯ್ಯ ಅವರು ಅಸ್ತು ಎಂದಿದ್ದಾರೆ. ಸಾರಿಗೆ ಸಿಬ್ಬಂದಿಗೆ ಸಿದ್ದರಾಮಯ್ಯ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನೌಕರರು ತಮ್ಮ ನಿಗಮದಲ್ಲಷ್ಟೇ ವರ್ಗಾವಣೆ ಆಗೋದಿತ್ತು, ಆದರೆ ಈಗ ಅದು ಇಲ್ಲ. ಕೆಎಸ್ಆರ್ಟಿಸಿ ನೌಕರರು ಕೆಎಸ್ಆರ್ಟಿಸಿಯಲ್ಲೇ ಕೆಲಸ ಮಾಡಬೇಕಾಗಿತ್ತು. ಮೊದಲು BMTCಯಿಂದ ಕೆಎಸ್ಆರ್ಟಿಸಿಗೆ ವರ್ಗಾವಣೆಗೆ ಅವಕಾಶ ಇರಲಿಲ್ಲ, ಅಥವಾ ಕೆಎಸ್ಆರ್ಟಿಸಿಯಿಂದ BMTCಗೆ ಅವಕಾಶ ಇರಲಿಲ್ಲ. ಸಾವಿರಾರು ನೌಕರರು ಕುಟುಂಬದಿಂದ ದೂರ ಉಳಿದಿದ್ರು. ಇದೀಗ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿದೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ. ಸಾರಿಗೆ ನೌಕರರು ಈಗ ಬಹಳ ಸಂತಸದಲ್ಲಿದ್ದಾರೆ. ಈ ವಿಚಾರವನ್ನು ಕೇಳಿದ ಮೇಲೆ ಇನ್ನೂ ಇವರ ಸಂತಸ ಇಮ್ಮಡಿಯಾಗುತ್ತೆ. ಕೆಎಸ್ಆರ್ಟಿಸಿ ನೌಕರರು ಯಾವ ನಿಗಮಕ್ಕೆ ಬೇಕಿದ್ರೂ ವರ್ಗ ಆಗಬಹುದು. ಬೆಂಗಳೂರಿನಲ್ಲಿ BMTCಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ನಿಮ್ಮ ಊರಿಗೆ ಈಗ ಆರಾಮಾಗಿ ಡ್ಯೂಟಿ ಮೇಲೇ ಹೋಗ್ಬೋದು. ಸಂಪೂರ್ಣ ಪಾರದರ್ಶಕವಾಗಿ ವರ್ಗಾವಣೆ ಪ್ರಕ್ರಿಯೆ ನಡೀಲಿಕ್ಕಿದೆ. ಜ್ಯೇಷ್ಠತೆ ಮತ್ತು ಮಾನವೀಯತೆಯ ಆಧಾರದ ಮೇಲೆ ಆದ್ಯತೆಯನ್ನು ನೀಡಲಾಗುತ್ತೆ. ಜ್ಯೇಷ್ಠತೆ ಅಂತಂದರೆ ಸೀನಿಯಾರಿಟಿ. ನಾನು ಬಂದಿಲ್ಲ 15 ವರ್ಷ ಆಯಿತು, ದಯವಿಟ್ಟು ನನಗೆ ಟ್ರಾನ್ಸ್ಫರ್ ಕೊಡಿ ಅಂದರೆ ಎಸ್ ನೀನು ಹೋಗಪ್ಪ ಅಂತಾರೆ. ಇನ್ನು ಮಾನವೀಯತೆ, ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಅಥವಾ ವಯಸ್ಸಾದ ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಅವರನ್ನು ನೋಡ್ಕೋಬೇಕು ಅಂತಂದ್ರೆ ನಾನು ನಮ್ಮೂರಿಗೆ ಹೋಗಬೇಕು, ದಯವಿಟ್ಟು ನನಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತಂದರೆ ಆಯ್ತಪ್ಪ ನೀನು ಹೋಗು, ನಿಮ್ಮ ತಂದೆ ತಾಯಿ ನೋಡ್ಕೋ, ಒಳ್ಳೆ ಕೆಲಸನೂ ಮಾಡು, ನೌಕರಿ ಮಾಡು ಅಂತ ಹೇಳಿ ಅವರನ್ನು ಆರಾಮಾಗಿ ಕಳಿಸ್ಕೊಡ್ಬೋದು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸೊ ಇನ್ನು ಮುಂದೆ KSRTC, KKRTC, BMTC, NWKRTC ಈ ಎಲ್ಲ ನಿಗಮಗಳ ನೌಕರರು ಅದಲಿ ಬದಲಿ ಆಗಬಹುದು. ನಿಮಗೆ ಮನಸ್ಸಿಗೆ ಬಂದ ನಿಗಮಕ್ಕೆ ನೀವು ಟ್ರಾನ್ಸ್ಫರ್ ತಗೋಬಹುದು. ಶುಭವಾಗಲಿ ನಿಮಗೆಲ್ಲ. ವರ್ಷದ ಮೊದಲ ದಿನವೇ ಈ ಮಹತ್ವದ ಪ್ರಕ್ರಿಯೆ ಆರಂಭ ಆಗಿದೆ. ನಿಮಗೆ ಬೇಕಾದ ಕಡೆ ಟ್ರಾನ್ಸ್ಫರ್ ತಗೊಂಡು ನಿಮ್ಮ ಹೊಸ ಜೀವನವನ್ನು ಆರಂಭಿಸಿ. ಗುಡ್ ಲಕ್. ಇನ್ನು ನೆಕ್ಸ್ಟ್, ದೀರ್ಘಕಾಲದಿಂದ ವರ್ಗಾವಣೆ ನಿರೀಕ್ಷೆಯಲ್ಲಿದ್ದಂತಹ KSRTC ನೌಕರರಿಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ನ್ಯೂ ಇಯರ್ಗೆ ಗುಡ್ ನ್ಯೂಸ್ ಅನ್ನು ನೀಡಿದೆ. ಸಾರಿಗೆ ನಿಗಮಗಳಲ್ಲಿ ಬಹುದಿನಗಳ ಬೇಡಿಕೆಯಾಗಿದ್ದಂತಹ ಅಂತರ ನಿಗಮ ವರ್ಗಾವಣೆಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಗಿದೆ. ಹಾಗಾಗಿ ಜನವರಿ 1ನೇ ತಾರೀಕಿನಿಂದಲೇ ನೌಕರರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ನಿರ್ಧಾರ ಕಳೆದ ಹಲವು ವರ್ಷಗಳಿಂದ ತಮ್ಮ ಸ್ವಂತ ಜಿಲ್ಲೆಗಳಿಗೆ ಹೋಗೋದಕ್ಕೆ ಹಂಬಲಿಸ್ತಾ ಇದ್ದ ನೌಕರರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದೆ. ನೋಡಿ, ಸಾರಿಗೆ ನೌಕರರಿಗೆ ಪಾಪ ಇದೊಂದು ದೊಡ್ಡ ಸಮಸ್ಯೆ ಆಗಿತ್ತು. ಮೊದಲು ಒಳಗೆ ಹೋದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ಈ ಉತ್ತರ ಕರ್ನಾಟಕ ಭಾಗ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬೀದರ್, ರಾಯಚೂರು ಎಲ್ಲೋ ತಗೊಳ್ಳಿ, ಇವರು ಈ ಕಡೆ ಮಂಗಳೂರಿಗೆ ಬಂದು ಕೆಲಸ ಮಾಡೋದು, ಮೈಸೂರಿಗೆ ಬಂದು ಕೆಲಸ ಮಾಡೋದು, ಹಾಸನಕ್ಕೆ ಬಂದು ಕೆಲಸ ಮಾಡೋದು. ಬೇರೆ ನಿಗಮ ಆದರೂ ಅರ್ಜಿ ಹಾಕಿ ಮೊದಲು ಕೆಲಸ ತಗೊಂಡ್ರು. ಈಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ.
ವಾಪಸ್ ತಮ್ಮ ಊರಿಗೆ ಹೋಗಬೇಕು ಅಂತಂದ್ರೆ ಅಲ್ಲಿ ನಿಗಮಗಳ ಪರ್ಮಿಷನ್ ಇಲ್ಲ. ಇಲ್ಲಿರೋ ನಿಗಮ ಬೇರೆ, ಅಲ್ಲಿರೋ ನಿಗಮ ಬೇರೆ. NWKRTC ಕಲ್ಯಾಣ ಕರ್ನಾಟಕ ಸಾರಿಗೆಗೆ ಹೋಗಬೇಕು ಅಂತಂದ್ರೆ NWKRTC ಅವರಿಗೆ ಆಗ್ತಿರ್ಲಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದವರು ಈ ಕಡೆ ವಾಯುವ್ಯ ಕರ್ನಾಟಕ ಸಾರಿಗೆ ಬರಬೇಕು ಅಂತಂದ್ರೆ ಆಗ್ತಿರ್ಲಿಲ್ಲ. ನಿಗಮಗಳಿಂದ ತೊಂದರೆ ಆಗ್ತಾ ಇತ್ತು. ನಿಗಮದಿಂದ ನಿಗಮಕ್ಕೆ, ಬೇರೆ ನಿಗಮಕ್ಕೆ ವರ್ಗಾವಣೆ ಮಾಡೋದಕ್ಕೆ ಅಲ್ಲಿ ಅನುಮತಿ ಇರಲಿಲ್ಲ. ಆದರೆ ಗುಡ್ ನ್ಯೂಸ್, ಸಾರಿಗೆ ನೌಕರರು ಗಮನವಿಟ್ಟು ಕೇಳಿ, ಇನ್ನು ನೀವು ನಿಮ್ಮ ಊರುಗಳಿಗೆ ಆರಾಮಾಗಿ ಡ್ಯೂಟಿ ಮೇಲೇನೆ ವಾಪಸ್ ಹೋಗ್ಬೋದು. ಅದಕ್ಕೆ ಸಿದ್ದರಾಮಯ್ಯ ಅವರು ಅಸ್ತು ಎಂದಿದ್ದಾರೆ. ಸಾರಿಗೆ ಸಿಬ್ಬಂದಿಗೆ ಸಿದ್ದರಾಮಯ್ಯ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನೌಕರರು ತಮ್ಮ ನಿಗಮದಲ್ಲಷ್ಟೇ ವರ್ಗಾವಣೆ ಆಗೋದಿತ್ತು, ಆದರೆ ಈಗ ಅದು ಇಲ್ಲ. KSRTC ನೌಕರರು KSRTCಯಲ್ಲೇ ಕೆಲಸ ಮಾಡಬೇಕಾಗಿತ್ತು. ಮೊದಲು BMTCಯಿಂದ KSRTCಗೆ ವರ್ಗಾವಣೆಗೆ ಅವಕಾಶ ಇರಲಿಲ್ಲ, ಅಥವಾ KSRTCಯಿಂದ BMTCಗೆ ಅವಕಾಶ ಇರಲಿಲ್ಲ. ಸಾವಿರಾರು ನೌಕರರು ಕುಟುಂಬದಿಂದ ದೂರ ಉಳಿದಿದ್ರು. ಇದೀಗ ಐತಿಹಾಸಿಕ ತೀರ್ಮಾನವನ್ನ ತೆಗೆದುಕೊಂಡಿದೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ. ಸಾರಿಗೆ ನೌಕರರು ಈಗ ಬಹಳ ಸಂತಸದಲ್ಲಿದ್ದಾರೆ. ಈ ವಿಚಾರವನ್ನ ಕೇಳಿದ ಮೇಲೆ ಇನ್ನೂ ಇವರ ಸಂತಸ ಇಮ್ಮಡಿಯಾಗುತ್ತೆ. KSRTC ನೌಕರರು ಯಾವ ನಿಗಮಕ್ಕೆ ಬೇಕಿದ್ರೂ ವರ್ಗ ಆಗಬಹುದು. ಬೆಂಗಳೂರಿನಲ್ಲಿ BMTCಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ನಿಮ್ಮ ಊರಿಗೆ ಈಗ ಆರಾಮಾಗಿ ಡ್ಯೂಟಿ ಮೇಲೇನೆ ಹೋಗ್ಬೋದು. ಸಂಪೂರ್ಣ ಪಾರದರ್ಶಕವಾಗಿ ವರ್ಗಾವಣೆ ಪ್ರಕ್ರಿಯೆ ನಡೀಲಿಕ್ಕಿದೆ. ಜ್ಯೇಷ್ಠತೆ ಮತ್ತು ಮಾನವೀಯತೆಯ ಆಧಾರದ ಮೇಲೆ ಆದ್ಯತೆಯನ್ನು ನೀಡಲಾಗುತ್ತೆ. ಜ್ಯೇಷ್ಠತೆ ಅಂತಂದರೆ ಸೀನಿಯಾರಿಟಿ. ನಾನು ಬಂದಿಲ್ಲ 15 ವರ್ಷ ಆಯಿತು, ದಯವಿಟ್ಟು ನನಗೆ ಟ್ರಾನ್ಸ್ಫರ್ ಕೊಡಿ ಅಂದರೆ ಎಸ್ ನೀನು ಹೋಗಪ್ಪ ಅಂತಾರೆ. ಇನ್ನು ಮಾನವೀಯತೆ, ವಯಸ್ಸಾದ ತಂದೆ ತಾಯಿ ಇದ್ದಾರೆ ಅಥವಾ ವಯಸ್ಸಾದ ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಅವರನ್ನು ನೋಡ್ಕೋಬೇಕು ಅಂತಂದ್ರೆ ನಾನು ನಮ್ಮೂರಿಗೆ ಹೋಗಬೇಕು, ದಯವಿಟ್ಟು ನನಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತಂದರೆ ಆಯ್ತಪ್ಪ ನೀನು ಹೋಗು, ನಿಮ್ಮ ತಂದೆ ತಾಯಿ ನೋಡ್ಕೋ, ಒಳ್ಳೆ ಕೆಲಸನೂ ಮಾಡು, ನೌಕರಿ ಮಾಡು ಅಂತ ಹೇಳಿ ಅವರನ್ನು ಆರಾಮಾಗಿ ಕಳಿಸ್ಕೊಡ್ಬೋದು. ಇದಕ್ಕೆ CM ಸಿದ್ದರಾಮಯ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸೊ ಇನ್ನು ಮುಂದೆ KSRTC, KKRTC, BMTC, NWKRTC ಈ ಎಲ್ಲ ನಿಗಮಗಳ ನೌಕರರು ಅದಲಿ ಬದಲಿ ಆಗಬಹುದು. ನಿಮಗೆ ಮನಸ್ಸಿಗೆ ಬಂದ ನಿಗಮಕ್ಕೆ ನೀವು ಟ್ರಾನ್ಸ್ಫರ್ ತಗೋಬಹುದು. ಶುಭವಾಗಲಿ ನಿಮಗೆಲ್ಲ. ವರ್ಷದ ಮೊದಲ ದಿನವೇ ಈ ಮಹತ್ವದ ಪ್ರಕ್ರಿಯೆ ಆರಂಭ ಆಗಿದೆ. ನಿಮಗೆ ಬೇಕಾದ ಕಡೆ ಟ್ರಾನ್ಸ್ಫರ್ ತಗೊಂಡು ನಿಮ್ಮ ಹೊಸ ಜೀವನವನ್ನು ಆರಂಭಿಸಿ. ಗುಡ್ ಲಕ್ ಇನ್ ನೆಕ್ಸ್ಟ್. ದೀರ್ಘಕಾಲದಿಂದ ವರ್ಗಾವಣೆ ನಿರೀಕ್ಷೆಯಲ್ಲಿದ್ದಂತಹ KSRTC ನೌಕರರಿಗೆ CM ಸಿದ್ದರಾಮಯ್ಯ ಸರ್ಕಾರ ನ್ಯೂ ಇಯರ್ಗೆ ಗುಡ್ ನ್ಯೂಸ್ ಅನ್ನು ನೀಡಿದೆ. ಸಾರಿಗೆ ನಿಗಮಗಳಲ್ಲಿ ಬಹುದಿನಗಳ ಬೇಡಿಕೆಯಾಗಿದ್ದಂತಹ ಅಂತರ ನಿಗಮ ವರ್ಗಾವಣೆಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಗಿದೆ. ಹಾಗಾಗಿ ಜನವರಿ 1ನೇ ತಾರೀಕಿಂದಾನೇ ನೌಕರರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ನಿರ್ಧಾರ ಕಳೆದ ಹಲವು ವರ್ಷಗಳಿಂದ ತಮ್ಮ ಸ್ವಂತ ಜಿಲ್ಲೆಗಳಿಗೆ ಹೋಗೋದಕ್ಕೆ ಹಂಬಲಿಸ್ತಾ ಇದ್ದ ನೌಕರರ ಮುಖದಲ್ಲಿ ಮಂದಹಾಸವನ್ನು ಮೂಡಿಸಿದೆ.